ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಕೊನೆಯದಾಗಿ ನೀವು ಮನಸಾರೆ ನಕ್ಕಿದ್ಯಾವಾಗ? ಯಾವುದೋ ಟೆನ್ಷನ್ ಇಲ್ದೆ, ನಾಳೆಯ ಚಿಂತೆ ಇಲ್ದೆ, ನೆಮ್ಮದಿಯಿಂದ ಇದ್ದ ಆ ಕ್ಷಣ ನೆನಪಿದ್ಯಾ? ನಮ್ಮತ್ರ ಎಲ್ಲವೂ ಇರ್ಬೋದು, ಒಳ್ಳೆ ಕೆಲ್ಸ, ಮನೆ, ಗಾಡಿ, ಫೋನ್. ಆದ್ರೆ ದಿನದ ಕೊನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾಗ ಯಾಕೋ ಏನೋ ಒಂದು ಕಳೆದುಕೊಂಡ ಹಾಗೆ ಅನ್ಸುತ್ತೆ. ಅದೇ ಸಂತೋಷ. ಈ 3 ನಿಮಿಷದ ವಿಡಿಯೋದಲ್ಲಿ ನಾವು ಆ ಕಳೆದು ಹೋದ ಸಂತೋಷವನ್ನ ಹುಡುಕೋ ಪ್ರಯತ್ನ ಮಾಡೋಣ. ಸಂತೋಷ ಅಂದ್ರೆ ಏನು? ತಪ್ಪು ಕಲ್ಪನೆ. ನಮ್ಗೆ ಅನ್ಸುತ್ತೆ ಒಂದು ದೊಡ್ಡ ಕಾರ್ ತಗೊಂಡ್ರೆ ಖುಷಿಯಾಗಿರ್ತೀನಿ, ಸಂಬಳ ಜಾಸ್ತಿಯಾದ್ರೆ ಖುಷಿಯಾಗಿರ್ತೀನಿ ಅಂತ. ಆದ್ರೆ ಆ ಖುಷಿ ಕೇವಲ ಕೆಲವೇ ದಿನ ಇರತ್ತೆ. ಹೊಸ ಕಾರ್ ತಂದ 1 ವಾರಕ್ಕೆ ಅದು ಹಳೇದಾಗತ್ತೆ. ನಿಜವಾದ ಅರ್ಥ ಸಂತೋಷ ಅನ್ನೋದು ಒಂದು ಗುರಿಯಲ್ಲ, ಅದು ಒಂದು ಪಯಣ. ಅದು ವಸ್ತುಗಳಲ್ಲಿಲ್ಲ, ನಾವು ಬದುಕುವ ರೀತಿ ಮತ್ತು ನೋಡುವ ದೃಷ್ಟಿಯಲ್ಲಿದೆ. ನಮ್ಮ ಸಂತೋಷವನ್ನ ನಾವೇ ಹೇಗೆ ಕೊಲೆ ಮಾಡ್ತೀವಿ? ಹೋಲಿಕೆ. ನಮ್ಮ ದುಃಖಕ್ಕೆ ದೊಡ್ಡ ಕಾರಣ ಅಂದ್ರೆ ಹೋಲಿಕೆ. ಪಕ್ಕದ ಮನೆಯವರು ಹೊಸ ಫ್ರಿಡ್ಜ್ ತಂದ್ರು, ಗೆಳೆಯ ಪ್ರಮೋಷನ್ ಪಡ್ಕೊಂಡ ಅಂತ ಅವರ ಜೀವನ ನೋಡಿ ನಮ್ಮ ಜೀವನವನ್ನ ತುಚ್ಛವಾಗಿ ಕಾಣ್ತೀವಿ. ಬೇರೆಯವರ ಹೈಲೈಟ್ ರೀಲ್ ನೋಡಿ ನಮ್ಮ ಬಿಹೈಂಡ್ ದ ಸೀನ್ಸ್ ಜೊತೆ ಹೋಲಿಸ್ಕೊಳ್ಬೇಡಿ. ನಾಳೆಯ ಚಿಂತೆ. ಇವತ್ತು ಚೆನ್ನಾಗಿದ್ರೂ ನಾಳೆ ಏನಾಗತ್ತೋ ಅನ್ನೋ ಭಯದಲ್ಲೇ ಇಂದಿನ ನಗುವನ್ನ ಕಳ್ಕೊಳ್ತೀವಿ. ಸಂತೋಷವಾಗಿರಲು ಸರಳ ಸೂತ್ರಗಳು. ಕೃತಜ್ಞತೆ. ಬೆಳಗ್ಗೆ ಎದ್ದ ತಕ್ಷಣ ನಿಮಗಿರೋ 3 ಒಳ್ಳೆ ವಿಷಯಗಳನ್ನ ನೆನಪಿಸ್ಕೊಳ್ಳಿ. ಆರೋಗ್ಯವಾಗಿದ್ದೀರಾ? ತಟ್ಟೆಯಲ್ಲಿ ಅನ್ನ ಇದೆ, ತಲೆ ಮೇಲೆ ಸೂರಿದೆ. ಜಗತ್ತಿನ ಎಷ್ಟೋ ಜನಕ್ಕೆ ಇದು ಕನಸು. ಚಿಕ್ಕ ವಿಷಯಗಳಲ್ಲಿ ಆನಂದ. ಮಳೆಯ ಹನಿ ನೋಡುವುದು, ಅಮ್ಮ ಮಾಡಿಕೊಟ್ಟ ಕಾಫಿ ಕುಡಿಯುವುದು ಅಥವಾ ಒಂದು ಸಣ್ಣ ಮಗುವಿನ ನಗು. ಇವುಗಳಲ್ಲಿರೋ ಸುಖ ಕೋಟಿ ರೂಪಾಯಲ್ಲೂ ಸಿಗಲ್ಲ. ಕ್ಷಮಿಸುವ ಗುಣ. ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡ್ರೆ ಅದು ವಿಷ ಕುಡಿದು ಬೇರೆಯವರು ಸಾಯಲಿ ಅಂತೆ ಕಾಯ್ದ ಹಾಗೆ. ಬೇರೆಯವರನ್ನ ಅವರಿಗಾಗಿ ಅಲ್ಲ, ನಿಮ್ಮ ನೆಮ್ಮದಿಗಾಗಿ ಕ್ಷಮಿಸ್ಬಿಡಿ. ವರ್ತಮಾನದಲ್ಲಿ ಬದುಕಿ. ಹೋದ ಕಾಲ ವಾಪಸ್ ಬರಲ್ಲ, ಮುಂದಿರೋದು ನಮ್ಮ ಕೈಯಲ್ಲಿಲ್ಲ. ಇರೋದು ಈ ಕ್ಷಣ ಮಾತ್ರ. ಈ ಕ್ಷಣವನ್ನ ಪೂರ್ತಿಯಾಗಿ ಅನುಭವಿಸಿ. ಕೆಲಸ ಮಾಡುವಾಗ ಕೆಲಸ ಮಾಡಿ, ಕುಟುಂಬದ ಜೊತೆಗಿದ್ದಾಗ ಫೋನ್ ಪಕ್ಕಕ್ಕಿಟ್ಟು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಸಂದೇಶ. ಕೊನೆಯದಾಗಿ ಒಂದೇ ಮಾತು. ಸಂತೋಷವಾಗಿರಲು ಕಾರಣ ಹುಡುಕಬೇಡಿ. ಸಂತೋಷವಾಗಿರುವುದೇ ಒಂದು ಕಾರಣವಾಗಲಿ. ನಿಮ್ಮ ಮುಖದ ಮೇಲಿನ ನಗು ನಿಮ್ಮ ಸುತ್ತಲಿರುವವರಿಗೂ ಹರಡ್ಲಿ. ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸಂತೋಷ ಕೊಟ್ಟ ಕ್ಷಣ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ. ಮನಸ್ಸಿನ ಧ್ವನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.